ಕೋಗಿಲು ಲೇಔಟ್ನಲ್ಲಿ ನಿರಾಶ್ರಿತರಿಗೆ ಮನೆ ಭಾಗ್ಯ. ಜಿಬಿಐ ಕೈ ಸೇರಿದ ಕೋಗಿಲು ನಿರಾಶ್ರಿತರ ಪಟ್ಟಿ. ಕೋಗಿಲು ಲೇಔಟ್ನಲ್ಲಿ ನಿರಾಶ್ರಿತರಿಗೆ ಮನೆ ಭಾಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಬಿಐ ಕೈ ಸೇರಿದೆ ಕೋಗಿಲು ನಿರಾಶ್ರಿತರ ಪಟ್ಟಿ. ಕಂದಾಯ ಅಧಿಕಾರಿಗಳು ಉತ್ತರ ಪಾಲಿಕೆಯಿಂದ ವರದಿಯನ್ನ ಪಡೆದುಕೊಂಡಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ 188 ನಿರಾಶ್ರಿತ ಕುಟುಂಬಗಳ ಪಟ್ಟಿ ಇದೆ. 188 ಕುಟುಂಬಗಳ 1007 ಸದಸ್ಯರು ಅಧಿಕೃತ ನಿರಾಶ್ರಿತರು. ಇದೇ ಪಟ್ಟಿ ಅನ್ವಯ ಸರ್ಕಾರದಿಂದ ನಿರಾಶ್ರಿತರಿಗೆ ವಸತಿಯನ್ನ ಒದಗಿಸಿಕೊಡಬೇಕು. ಪರಿಶೀಲನಾ ವರದಿಯಂತೆಯೇ ಮನೆ ನೀಡಲು ನಿರ್ಧಾರವನ್ನ ತೆಗೆದುಕೊಳ್ಳಬೇಕು. 188 ಕುಟುಂಬಗಳ ಪೈಕಿ 156 ಮುಸ್ಲಿಂ ಕುಟುಂಬಗಳಿವೆ. ಜೊತೆಗೆ 31 ಹಿಂದೂ ಕುಟುಂಬಗಳಿರುವ ಬಗ್ಗೆ ಕೂಡ ವರದಿಯನ್ನ ತೆಗೆದುಕೊಳ್ಳಲಾಗಿದೆ. ಕೋಗಿಲು ಲೇಔಟ್ನಲ್ಲಿ ನಿರಾಶ್ರಿತರಿಗೆ ಮನೆ ಭಾಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಿಬಿಎ ಕೈ ಸೇರಿದೆ ಕೋಗಿಲು ನಿರಾಶ್ರಿತರ ಪಟ್ಟಿ. ಕಂದಾಯ ಅಧಿಕಾರಿಗಳು ಉತ್ತರ ಪಾಲಿಕೆಯಿಂದ ವರದಿಯನ್ನ ಪಡೆದುಕೊಂಡಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಒಟ್ಟಾರೆ 188 ನಿರಾಶ್ರಿತ ಕುಟುಂಬಗಳ ಪಟ್ಟಿ ಇದೆ. ಅದರಲ್ಲಿ 1007 ಸದಸ್ಯರು ಅಲ್ಲಿ ಅನ್ವಯ ಆಗುತ್ತೆ. ಸದಸ್ಯರು ಅಧಿಕೃತವಾಗಿ ನಿರಾಶ್ರಿತರು ಅಂತ ಹೇಳಲಾಗಿದೆ. ಇನ್ನು ಇದೇ ಪಟ್ಟಿ ಅನ್ವಯ ಸರ್ಕಾರದಿಂದ ನಿರಾಶ್ರಿತರಿಗೆ ವಸತಿಯನ್ನ ಒದಗಿಸಿ ಕೊಡಬೇಕಾಗುತ್ತೆ. ಪರಿಶೀಲನಾ ವರದಿಯಂತೆ ಮನೆ ನೀಡಲು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. 188 ಕುಟುಂಬಗಳ ಪೈಕಿ 156 ಮುಸ್ಲಿಂ ಕುಟುಂಬಗಳಿವೆ. ಇನ್ನು ಅದರಲ್ಲಿ 31 ಹಿಂದೂ ಕುಟುಂಬಗಳಿವೆ. ಇನ್ನು ನಾವು ಗಮನಿಸಿದ್ದೀವಿ, ಈ ಒಂದು ನಿರಾಶ್ರಿತರಿಗೆ ಮನೆ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಗಿಲು ಲೇಔಟ್ಗೆ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಟ್ಟಿದೆ. ಎಸ್.ಆರ್. ವಿಶ್ವನಾಥ ನೇತೃತ್ವದಲ್ಲಿ ಸತ್ಯ ಶೋಧನಾ ಸಮಿತಿ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ನಾಯಕರು ಭೇಟಿಯನ್ನ ಕೊಟ್ಟಿದ್ದಾರೆ. ಅಕ್ರಮ ನಿವಾಸಿಗಳ ಮಾಹಿತಿ ಪಡೆದಿರೋ ನಾಯಕರು, ಸತ್ಯಾಸತ್ಯತೆ ತಿಳಿದು ವರದಿ ಸಿದ್ಧಪಡಿಸಲಿರುವ ನಿಯೋಗ, ಬಿಜೆಪಿ ಅಧ್ಯಕ್ಷರಿಗೆ ಸತ್ಯ ಶೋಧನಾ ವರದಿ ನೀಡಲಿರುವ ತಂಡ. ಕೋಗಿಲು ಲೇಔಟ್ಗೆ ಇದೀಗ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಟ್ಟಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ದೀಪಾ. ದೀಪಾ, ಈಗಾಗಲೇ ಈ ಕೋಗಿಲು ಲೇಔಟ್ ನಿವಾಸದ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಆಯಾಮಗಳಲ್ಲಿ ಒಂದು ರೀತಿಯಾಗಿ ನಿರಾಶ್ರಿತರು ಇದಾರಾ ಅಥವಾ ಎಷ್ಟು ಕುಟುಂಬಗಳಿದಾವೆ ಇದ್ರ ಬಗ್ಗೆ ಎಲ್ಲ ಅಲ್ಲಿ ಒಂದು ರೀತಿಯಾದಂತಹ ಅನುಮಾನ ವ್ಯಕ್ತವಾಗ್ತಾ ಇತ್ತು. ಈಗ ಬಿಜೆಪಿ ನಿಯೋಗ ಕೂಡ ಅಲ್ಲಿ ಭೇಟಿ ಕೊಟ್ಟಿರುವಂತದ್ದು, ಏನೆಲ್ಲ ಮಾಹಿತಿ ಇದೆ ಈ ಬಗ್ಗೆ? ಏನು ಈಗ ಜಿಬಿಎ ಅಧಿಕಾರಿಗಳ ಕೈ ಸೇರಿದ ಪಟ್ಟಿ ಸುಮಾರು 188 ನಿರಾಶ್ರಿತರ ಕುಟುಂಬಗಳು ಅಲ್ಲಿತ್ತು ಅನ್ನುವಂತ ಮಾಹಿತಿ ಈಗ ಸಿಕ್ಕಿರುವಂತಹದ್ದು. ಒಟ್ಟಾರೆ ಅಂದ್ರೆ 188 ಕುಟುಂಬಗಳ ಪೈಕಿ 1007 ಜನ ಸದಸ್ಯರು ಅಲ್ಲಿದ್ರು ಅನ್ನುವಂತ ಮಾಹಿತಿ ಕೂಡ ಇದೀಗ ಜಿಬಿಎಗೆ ಹೋಗಿದೆ. ಅಂದ್ರೆ ಪರಿಶೀಲನಾ ವರದಿ ಏನಿತ್ತು ಅದರಂತೆ ಯಾರ್ಯಾರಿಗೆ ಮನೆ ಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ. ಈ ಪೈಕಿ ಸುಮಾರು 156 ಮುಸ್ಲಿಂ ಕುಟುಂಬಗಳಿವೆ, 31 ಕುಟುಂಬಗಳು ಹಿಂದೂ ಕುಟುಂಬಗಳು ಅನ್ನುವಂತಹದ್ದಿದೆ. ಇದೆಲ್ಲದರ ಮಧ್ಯೆ ಇದೀಗ ಬಿಜೆಪಿ ಇದನ್ನ ಎನ್ಐಎಗೆ ಕೊಡ್ಬೇಕು, ಜೊತೆಗೆ ಯಾರು ನಿರಾಶ್ರಿತರು ನಿಜವಾದ ಅರ್ಹರಿದ್ದಾರೆ ಅವರಿಗೆ ಮಾತ್ರ ಮನೆಗಳನ್ನ ಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಒತ್ತಾಯವನ್ನ ಮತ್ತೆ ಸರ್ಕಾರದ ವಿರುದ್ಧ ದೊಡ್ಡ ಆರೋಪವನ್ನು ಕೂಡ ಮಾಡಿತ್ತು. ಅದರ ಬೆನ್ನಲ್ಲೇ ಸತ್ಯ ಶೋಧನಾ ಸಮಿತಿ, ಏನು ಎಸ್.ಆರ್. ವಿಶ್ವನಾಥ್ ನೇತೃತ್ವದಲ್ಲಿ ನಿರ್ಮಿಸಿದ್ದಂತಹ ಸತ್ಯ ಶೋಧನಾ ಸಮಿತಿಯು ಕೂಡ ಇವತ್ತು ಅಲ್ಲಿಗೆ ಹೋಗಿ ಏನೇನು ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮಧ್ಯಾಹ್ನದ ವೇಳೆಗೆ ಹೋಗುತ್ತೆ ಅನ್ನುವಂತ ಮಾಹಿತಿ ಇದೆ. ಪ್ರಮುಖವಾಗಿ ಅಲ್ಲಿಗೆ ಹೋದ ಬಳಿಕ ಅಲ್ಲಿ ಏನ್ ಆಗ್ತಿದೆ, ನಿಜವಾಗ್ಲೂ ಅಲ್ಲಿ ಇದ್ದಂತವ್ರು ಯಾರು, ಅರ್ಹರೇ ಇದ್ದರಿಗೆ ಮನೆಗಳನ್ನ ಕೊಡ್ಲಾಗ್ತಿದ್ಯಾ ಅಥವಾ ಹೊರಗಡೆಯಿಂದ ಈ ಒಂದು ಪಟ್ಟಿಯಲ್ಲಿ ಸೇರಿಸಲಾಗಿ ಅವರಿಗೆ ಮನೆಗಳನ್ನ ಕೊಡ್ತಾರಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪರಿಶೀಲನೆಯನ್ನ ಮಾಡ್ತಾರೆ. ಆದ್ರೆ ಬಹುತೇಕವಾಗಿ ನಿನ್ನೆ ಅವರಿಗೆ ಮನೆಗಳು ಸಿಗ್ಬೇಕಾಗಿತ್ತು. ಆದ್ರೆ ಈ ವರದಿ ತಯಾರಿಕೆ ತಡವಾಗಿದ್ರಿಂದ ಮನೆ ಹಂಚಿಕೆ ಕೂಡ ತಡವಾಗಿದೆ ಅನ್ನುವಂತ ಮಾಹಿತಿ ಇದೆ. ಒಟ್ಟಾರೆಯಾಗಿ ಈಗ ಒಂದು ಹಂತಕ್ಕೆ ಮಾಹಿತಿ ಎಲ್ಲವೂ ಕೂಡ ಜಿಬಿಎ ಕೈ ಸೇರಿದೆ. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.